ಇನ್ನು ಹಲವು ಅಡೆತಡೆಗಳ ಬಳಿಕ ಕೊನೆಗೂ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಅನುಮೋದನೆ ಸಿಕ್ಕಿದೆ. ಸಾಲ ಪಡೆದವರ ಆತಂಕಕ್ಕೆ ಇತಿಶ್ರೀ ಹಾಡೋದಕ್ಕೆ ಸುಗ್ರೀವಾಜ್ಞೆಯ ಲಗಾಮು ಬಳಸಲು ಸರ್ಕಾರಕ್ಕೀಗ ಅವಕಾಶ ದೊರಕಿದೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಅನೇಕ ಮಂದಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದೆಷ್ಟೋ ಮಂದಿ ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಆದ್ರೀಗ ಮಹತ್ವದ ಬೆಳವಣಿಗೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕುವ ರಾಜ್ಯ ಸರ್ಕಾರದ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಸುಗ್ರೀವಾಜ್ಞೆಗೆ ಗವರ್ನರ್ ಅಂಕಿತ, 6 ತಿಂಗಳು ಕಾಲಾವಕಾಶ. ಮುಂದಿನ ಸದನದಲ್ಲಿ ಮಸೂದೆ ಮಂಡಿಸುವಂತೆ ಸೂಚನೆ. ಕರ್ನಾಟಕ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ 2025 ಕರಡು ಪ್ರತಿ ರಾಜ್ಯಪಾಲರಿಗೆ ರವಾನೆ ಮಾಡಲಾಗಿತ್ತು. ಸಿಎಂ ಅನುಮೋದನೆ ಮಾಡಿದ ಬಳಿಕ ರಾಜ್ಯಪಾಲರಿಗೆ ರವಾನೆ ಮಾಡಲಾಗಿತ್ತು. ಆದರೆ ಮೊದಲಿಗೆ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನ ತಿರಸ್ಕಾರ ಮಾಡಿದ್ರು. ಕೆಲ ಮಾರ್ಪಾಡುಗಳಿಗೆ ಸೂಚಿಸಿ ವಾಪಸ್ ಕಳಿಸಿದ್ರು. ಆದರೆ ಸರ್ಕಾರ 2ನೇ ಸಲ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರಿಗೆ ಕಳಿಸಿತು. ಕೊನೆಗೂ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಸುಗ್ರೀವಾಜ್ಞೆಗೆ ಅನುಮೋದನೆ ನೀಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಅಂಕಿತ ಹಾಕುವ ಸಂದರ್ಭದಲ್ಲಿ ರಾಜ್ಯಪಾಲರು ಕೆಲವು ಸಲಹೆಗಳನ್ನು ಕೂಡ ನೀಡಿದ್ದಾರೆ. ಆರ್ಬಿಐ ಅಡಿಯಲ್ಲಿ ನೋಂದಣಿಯಾಗಿರುವ ಸಾಲ ನೀಡುವ ಸಂಸ್ಥೆಗಳನ್ನ ಕಾನೂನು ಪಾಲನೆಯ ಮೂಲಕವೇ ನಿಯಂತ್ರಿಸಿ ಅಂತ ರಾಜ್ಯಪಾಲರು ಸಲಹೆ ನೀಡಿದ್ದಾರೆ. ಅಕಸ್ಮಾತ್ ಸಾಲ ಪಡೆದವರು ನ್ಯಾಯಯುತವಾಗಿ ಸಾಲ ತೀರಿಸದೇ ಇದ್ರೆ ಪ್ರಾಮಾಣಿಕ ಸಂಸ್ಥೆಗಳಿಗೆ ತೊಂದರೆಯಾಗಲಿದೆ. ಅಂಥ ಸಮಸ್ಯೆಯನ್ನ ಸರ್ಕಾರ ಬಗೆಹರಿಸಬೇಕು ಅಂದಿದ್ದಾರೆ. ಸಹಜ ನ್ಯಾಯ ಜಾರಿಯ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯಿಂದಾಗಿ ಮೂಲಭೂತ ಹಕ್ಕಿಗೆ ಅಡೆತಡೆಯಾಗಬಾರದು ಎಂಬ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ಸುಗ್ರೀವಾಜ್ಞೆ ಜಾರಿಯಿಂದ ಯಾವ ರೀತಿ ಫೈನಾನ್ಸ್ ಕಂಪನಿಗಳಿಗೆ ಲಗಾಮು ಬೀಳಲಿದೆ ಅನ್ನೋದನ್ನ ನೋಡೋದಾದ್ರೆ, ಸುಗ್ರೀವಾಜ್ಞೆ ಜಾರಿಯಿಂದಾಗಿ ಡಿವೈಎಸ್ಪಿ ಹಾಗೂ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಸುಮೋಟೋ ಕೇಸ್ ದಾಖಲಿಸಿಕೊಳ್ಳುವ ಅವಕಾಶ ಸಿಗಲಿದೆ. ಸಂಜೆ 6 ಗಂಟೆ ಬಳಿಕ ಸಾಲ ವಸೂಲಾತಿ ಒತ್ತಡ ಕಿರುಕುಳ ನೀಡುವಂತಿಲ್ಲ. ಪ್ರಕರಣ ದಾಖಲಾಗಿ ತಪ್ಪು ಸಾಬೀತಾದ್ರೆ 10 ವರ್ಷಗಳ ತನಕ ಶಿಕ್ಷೆಯಾಗುವ ಸಾಧ್ಯತೆ ಇದೆ. ಈ ಮೂಲಕವಾದರೂ ರಾಜ್ಯದಲ್ಲಿ ಹಲವಾರು ತಿಂಗಳಿಂದ ನಡೀತಿರೋ ಮಾನಸಿಕ, ದೈಹಿಕ ಕಿರುಕುಳ, ಅಮಾನುಷ ಸಾವು ನೋವು, ಅಮಾನವೀಯ ಸಾಲ ವಸೂಲಾತಿ ಕ್ರಮಗಳಿಗೆ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಈ ಕ್ಷಣದಿಂದ ಸುಗ್ರೀವಾಜ್ಞೆ ಕಾನೂನಾಗಿ ಜಾರಿ ಎಂದ ಸಿಎಂ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದು, ಈ ಕ್ಷಣದಿಂದ ಕಾನೂನಾಗಿ ಜಾರಿಗೆ ಬಂದಿದೆ. ಕಿರುಕುಳಕ್ಕೊಳಗಾದವರು ಪೊಲೀಸರಿಗೆ ದೂರು ನೀಡಬಹುದು. ಅಂಥವರಿಗೆ ಹೊಸ ಕಾನೂನಿನಡಿ ಹೆಚ್ಚಿನ ರಕ್ಷಣೆ ಸಿಗಲಿದೆ. ನಮ್ಮ ಈ ಪ್ರಯತ್ನದಿಂದ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾಗೂ ಲೇವಾದೇವಿದಾರರ ದೌರ್ಜನ್ಯಗಳು ಕೊನೆಯಾಗಲಿವೆ ಎಂಬ ಭರವಸೆ ನನಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಸುಗ್ರೀವಾಜ್ಞೆಗೆ ಅಂಕಿತ ಹಾಕಿದ ರಾಜ್ಯಪಾಲರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಸುಗ್ರೀವಾಜ್ಞೆಯನ್ನ ಒಪ್ಪಿಗೆ ನೀಡಿರುವ ರಾಜ್ಯಪಾಲರಿಗೆ ನಾನು ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಅದೇನೇ ಇರಲಿ, ಫೈನಾನ್ಸ್ಗಳ ಕಿರುಕುಳಕ್ಕೆ ಇನ್ನು ಮುಂದಾದರೂ ತಡೆ ಬೀಳಬೇಕಿದೆ. ಸಾಲ ನೀಡಿ ಬೇಕಾಬಿಟ್ಟಿ ಬಡ್ಡಿ ವಸೂಲಿಗೆ ಕಡಿವಾಣ ಬೀಳಲಿದೆ. ಬ್ಯೂರೋ ರಿಪೋರ್ಟ್, TV9.